प्रिय छात्राः, नमस्ते। सर्वे कुशलिनः वा? अहम् इदानीम् अष्टमकक्षायाः पुरुषोत्तमः इति पद्यपाठं करोमि। छात्राः, पञ्चदशः पाठः पुरुषोत्तमः, अष्टमकक्षायाः पाठः। पुरुषोत्तमः, पुरुष उत्तमः, पुरुषोत्तमः। अस्मिन् शब्दे का सन्धिः अस्ति? गुणसन्धिः अस्ति किल? पुरुषेषु उत्तमः, ಪುರುಷರಲ್ಲಿ ಉತ್ತಮನಾದವನು. ಪುರುಷರಲ್ಲಿ ಅಂದ್ರೆ ವ್ಯಕ್ತಿಗಳಲ್ಲಿಯೇ ಉತ್ತಮನಾದವನು ಯಾರು? ಅತ್ರ ಚಿತ್ರಮ್ ಅಸ್ತಿ, ಪಶ್ಯತು. ಏಷಃ ರಾಮಃ. ಈ ಪಾಠದಲ್ಲಿ ಪುರುಷೋತ್ತಮನಾದಂತಹ ರಾಮನ ವರ್ಣನೆ ಇದೆ. ನೋಡೋಣ ಪಾಠವನ್ನ. ಪದ್ಯಪಾಠ ಇದು, ಅದನ್ನು ನೋಡೋಣ. ಪೀಠಿಕಾಂ ಪಶ್ಯಂತು, ಅಹಂ ಪಠಾಮಿ. ಶ್ರೀಮದ್ ರಾಮಾಯಣಂ ಆದಿಕಾವ್ಯಂ ಇತಿ ಪ್ರಸಿದ್ಧಂ. ಅಸ್ಯ ಕರ್ತ ಆದಿಕವಿಃ ವಾಲ್ಮೀಕಿಃ. ರಾಮಾಯಣೆ ಸೂರ್ಯವಂಶಸ್ಯ ಕಥಾ 24 सहस्रश्लोकैः वर्णिता. रामायणस्य बालकाण्डस्य प्रथमसर्गात् केचन श्लोकाः अत्र उद्धृताः सन्ति. एकदा वाल्मीकिः नारदम् अपृच्छत्, अस्मिन् लोके कोऽपि आदर्शगुणोपेतः पुरुषः वर्तते किम्? तस्य लक्षणानि कानि इति. तदा नारदः इक्ष्वाकुवंशस्य दशरथकौसल्ययोः पुत्रस्य श्रीरामस्य आदर्शगुणान् वर्णयति. अर्थं पश्यन्तु. कर्णाटकभाषायां वदामि. श्रीमद् रामायणम् आदिकाव्यम्. आदिकाव्यं किं? श्रीमद् रामायणं. ರಾಮಾಯಣವು ಆದಿಕಾವ್ಯ, ಪ್ರಥಮ ಕಾವ್ಯ, ಮೊದಲನೇ ಕಾವ್ಯವೆಂದು ಪ್ರಸಿದ್ಧವಾಗಿದೆ. ಆದಿಕಾವ್ಯಂ ಶ್ರೀಮದ್ ರಾಮಾಯಣಂ. ಅಸ್ಯ ಕರ್ತ ವಾಲ್ಮೀಕಿ. ಇದನ್ನು ಬರೆದವನು ವಾಲ್ಮೀಕಿ. ಅತಃ ವಾಲ್ಮೀಕಿ ಆದಿಕವಿಃ ಇತಿ ಪ್ರಸಿದ್ಧಃ. ಮೊದಲನೇ ಕಾವ್ಯವಾದಂತಹ ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿಗೇನಂತಾರೆ? ಆದಿಕವಿಃ. ರಾಮಾಯಣೆ ಸೂರ್ಯವಂಶಸ್ಯ ಕಥಾ 24 सहस्रश्लोकैः ವರ್ಣಿತಾ. ರಾಮಾಯಣ ಅಂದ್ರೆ ರಾಮನ ಕಥೆ, ಸೂರ್ಯವಂಶದ ಕಥೆಯಾದ ಈ ರಾಮಾಯಣದಲ್ಲಿ 24 सहस्रश्लोकैः ವರ್ಣಿತಾ. ಈ ಕಥೆಯು 20 ಇತ್ಯುಕ್ತೆ 20, 24 ಇತ್ಯುಕ್ತೆ 24,000 ಶ್ಲೋಕಗಳಿಂದ ವರ್ಣಿಸಲ್ಪಟ್ಟಿದೆ. ಅನುಷ್ಟುಪ್ ಛಂದಸ್ಸಿನಲ್ಲಿದೆ ಈ ರಾಮಾಯಣ. ಇದನ್ನು ಬರೆದವನು ವಾಲ್ಮೀಕಿ. ರಾಮಾಯಣಸ್ಯ ಬಾಲಕಾಂಡಸ್ಯ ಪ್ರಥಮ ಸರ್ಗಾತ್ ಕೇಚನ ಶ್ಲೋಕಾಃ ಅತ್ರ ಉದ್ಧೃತಾಃ ಸಂತಿ. ರಾಮಾಯಣೆ ಆಹತ್ಯ ಸಪ್ತಕಾಂಡಾಃ ಸಂತಿ. ರಾಮಾಯಣದಲ್ಲಿ ಒಟ್ಟು ಎಷ್ಟು ಕಾಂಡಗಳಿದ್ದಾವೆ? ವಿಭಾಗಗಳು 7 ವಿಭಾಗಗಳಿದ್ದಾವೆ. ಅವು ಯಾವ್ಯಾವುದು? ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಹಾಗೂ ಉತ್ತರಕಾಂಡ. ಈ 7 ಕಾಂಡಗಳಲ್ಲಿ ಬಾಲಕಾಂಡದ ಪ್ರಥಮ ಸರ್ಗ, ಪ್ರಥಮ ಅಧ್ಯಾಯದಿಂದ ಕೇಚನ ಶ್ಲೋಕಾಃ ಅತ್ರ ಉದ್ಧೃತಾಃ ಸಂತಿ. ಕೆಲವು ಶ್ಲೋಕಗಳನ್ನ ನಿಮಗೆ ಪಾಠಕ್ಕೆ ಕೊಡಲಾಗಿದೆ. ಏಕದಾ ವಾಲ್ಮೀಕಿಃ ನಾರದಂ ಅಪೃಚ್ಛತ್. ಒಮ್ಮೆ ವಾಲ್ಮೀಕಿ ನಾರದ ಮಹರ್ಷಿಗಳ ಹತ್ರ ಪ್ರಶ್ನಿಸ್ತಾರೆ, ಕೇಳ್ತಾರೆ. ತ್ರಿಲೋಕ ಸಂಚಾರಿಯಾದ ನಾರಾಯಣನ ಭಕ್ತನಾದ ನಾರದರ ಹತ್ರ ವಾಲ್ಮೀಕಿ ಕೇಳ್ತಾರೆ. ಅಸ್ಮಿನ್ ಲೋಕೆ ಕೋಪಿ ಆದರ್ಶ ಗುಣೋಪೇತಃ ಪುರುಷಃ ವರ್ತತೆ ಕಿಂ? ಈ ಲೋಕದಲ್ಲಿ ಯಾರಾದರೂ ಆದರ್ಶ ಗುಣಗಳಿಂದ ಕೂಡಿದ ವ್ಯಕ್ತಿ ಇದ್ದಾನೆಯಾ? ಹಾಗಾದ್ರೆ ಆ ವ್ಯಕ್ತಿ ಇದ್ರೆ ತಸ್ಯ ಲಕ್ಷಣಾನಿ ಕಾನಿ? ಆದರ್ಶ ವ್ಯಕ್ತಿಯ ಗುಣಗಳು ಯಾವ್ಯಾವುದು ಹೇಳಿ ವಾಲ್ಮೀಕಿ ನಾರದರ ಹತ್ರ ಕೇಳ್ತಾರೆ. ತದಾ ನಾರದಃ ಇಕ್ಷ್ವಾಕುವಂಶಸ್ಯ ದಶರಥ ಕೌಸಲ್ಯಯೋಃ ಪುತ್ರಸ್ಯ ಶ್ರೀರಾಮಸ್ಯ ಆದರ್ಶ ಗುಣಾನ್ ವರ್ಣಯತಿ. ಆಗ ನಾರದರು
ಇಕ್ಷ್ವಾಕು ವಂಶ. ಈ ಸೂರ್ಯವಂಶದ ಪ್ರಥಮ ರಾಜ ಯಾರು? ಇಕ್ಷ್ವಾಕು. ಅವನ ನಂತರ ಅನೇಕ ರಾಜರುಗಳು ಆಗಿದ್ದಾರೆ. ರಾಮನು ಕೂಡ ಈ ವಂಶದವನೇ. ಇಕ್ಷ್ವಾಕು ವಂಶಸ್ಯ ದಶರಥ ಕೌಸಲ್ಯಯೋಃ ಪುತ್ರಸ್ಯ. ದಶರಥ ಕೌಸಲ್ಯೆಯರ ಮಗನಾದ ಶ್ರೀರಾಮಸ್ಯ ಆದರ್ಶ ಗುಣಾನ್ ವರ್ಣಯತಿ. ಶ್ರೀರಾಮನ ಆದರ್ಶ ಗುಣಗಳನ್ನ ವರ್ಣಿಸಲಾಗಿದೆ. ನಾರದನು ಶ್ರೀರಾಮನ ಆದರ್ಶ ಗುಣವನ್ನ ವರ್ಣಿಸ್ತಾರೆ. ದಶರಥ ಮತ್ತು ಕೌಸಲ್ಯೆಯರ ಮಗನಾದ ರಾಮನ ಆದರ್ಶ ಗುಣಗಳನ್ನ ನಿಮಗೆ ಈ ಪುರುಷೋತ್ತಮ ಎಂಬ ಪಾಠದಲ್ಲಿ ಕೊಡಲಾಗಿದೆ. ವಿದ್ಯಾರ್ಥಿಗಳೇ, ಈ ರಾಮಾಯಣ ಮತ್ತು ಮಹಾಭಾರತಗಳು ಇವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಎರಡು ಪ್ರಸಿದ್ಧ ಮಹಾಕಾವ್ಯಗಳು. ನಿಮಗೆ ಬಾಲರಾಮಾಯಣ ಮತ್ತೆ ಬಾಲ ಮಹಾಭಾರತ ಸಿಗ್ತವೆ. ನೀವು ಈ ಬಾಲರಾಮಾಯಣವನ್ನ ಓದಿ. ಹೆಚ್ಚಿನ ವಿಷಯಗಳು ನಿಮಗೆ ಅದರಲ್ಲಿ ಗೊತ್ತಾಗ್ತವೆ. ನೋಡಿ, ಕವಿ ಕಾವ್ಯ ಪರಿಚಯ. ಕವಿ ವಾಲ್ಮೀಕಿ. ಕಾಲಃ 5,000 ವರ್ಷೇಭ್ಯಃ ಪೂರ್ವಂ. ದೇಶಃ ಭಾರತ ದೇಶಃ. ತಮಸಾ ನದಿ ತೀರೆ. ಕೃತಿಃ ರಾಮಾಯಣಂ. ಕವಿಃ ವಾಲ್ಮೀಕಿ. ಅತ್ರ ಪಶ್ಯಂತು ವಾಲ್ಮೀಕಿ. ಈ ಸುಮಾರು ವರ್ಷಗಳಿಂದ ನಾವೇನ್ ಮಾಡ್ತಿದ್ದೇವೆ? ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತಿದ್ದೇವೆ. ಆದಿಕವಿಯಾದಂತಹ ವಾಲ್ಮೀಕಿಯ ಜಯಂತಿಯನ್ನ. ಕವಿಃ ವಾಲ್ಮೀಕಿ. ಕಾಲಃ 5,000 ವರ್ಷೇಭ್ಯಃ ಪೂರ್ವಂ. 5,000 ವರ್ಷಗಳಿಗಿಂತಲೂ ಮೊದಲು ಈ ವಾಲ್ಮೀಕಿ ಮಹರ್ಷಿಗಳಿದ್ರು. ಎಲ್ಲಿದ್ರು? ದೇಶಃ ಭಾರತ ದೇಶಃ. ತಮಸಾ ನದಿ ತೀರೆ. ನೋಡಿ, ಈ ತಮಸಾ ನದಿ ಅನ್ನೋದು ಗಂಗಾ ನದಿಯ ಉಪನದಿ. ಇದು ಈಗ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹರಿತಾ ಇದೆ. ಆ ನದಿಯ ತೀರದಲ್ಲಿ ವಾಲ್ಮೀಕಿ ವಾಸವಾಗಿದ್ರು. ಹಾಗೆ ರಾಮಾಯಣವು ಘಟನೆಗಳು ಕೂಡ ನಡೆದದ್ದು ಈ ತಮಸಾ ನದಿಯ ತೀರದಲ್ಲಿ. ಕೃತಿಃ ರಾಮಾಯಣಂ. ಏನನ್ನು ಬರೆದಿದ್ದಾರೆ ಅವರು? ರಾಮಾಯಣಂ. ವಾಲ್ಮೀಕಿ 5,000 ವರ್ಷೇಭ್ಯಃ ಪೂರ್ವಂ. ಭಾರತ ದೇಶಃ ತಮಸಾ ನದಿ ತೀರೆ. ಅತ್ರ ಪಶ್ಯಂತು ತಮಸಾ ನದಿ. ಕೃತಿಃ ರಾಮಾಯಣಂ. ಇದಾನಿಂ ಅನೇಕೈಃ ಶ್ಲೋಕೈಃ ರಾಮಸ್ಯ ವರ್ಣನಂ ವಾಲ್ಮೀಕಿ ಅಕುರ್ವನ್. ಪಶ್ಯಂತು ಪ್ರಥಮಃ ಶ್ಲೋಕಃ. ಮಮ ಭಗಿನಿ ಗಾಯತಿ, ಶೃಣ್ವಂತು ಛಾತ್ರಃ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ಪಶ್ಯಂತು ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ವಾಗ್ವಿದಾಂ, ವಾಗ್ವಿದಾಂ, ವಾಗ್ವಿದಾಂ. ವಾಲ್ಮೀಕಿಃ ಮುನಿ, ಮುನಿ. ವಾಲ್ಮೀಕಿರ್ಮುನಿ, ವಾಲ್ಮೀಕಿರ್ಮುನಿ ಪುಂಗವಂ. अत्र अन्वयार्थः अस्ति. अहं वदामि, पश्यन्तु. ತಪಸ್ವಿ ಅತ್ರ ಅಸ್ತಿ ಕಿಲ, ತಪಸ್ವಿ. ನೋಡಿ, ಸಂಸ್ಕೃತ ಶ್ಲೋಕಗಳಲ್ಲಿ ಏನಾಗ್ತವೆ? ಶಬ್ದಗಳು ಹಿಂದೆ ಮುಂದೆ ಆಗಿರ್ತವೆ. ನಾವೇನ್ ಮಾಡ್ಬೇಕು? ಅದನ್ನ ಸರಿಯಾಗಿ ಅರ್ಥ ಬರುವ ರೀತಿಯಲ್ಲಿ ಜೋಡಿಸ್ಕೊಳ್ಬೇಕು. ಅದಕ್ಕೇನಂತಾರೆ? ಅನ್ವಯ ಮಾಡುವುದು. ಆ ರೀತಿ ಅರ್ಥ ಬರೆದ್ರೆ ಅನ್ವಯಾರ್ಥ. ನಾವು ಈ ಶ್ಲೋಕದಲ್ಲಿ ತಪಸ್ವಿ ಇಲ್ಲಿದೆ ಅಲ್ವಾ, ಇದು ಪ್ರಾರಂಭದಲ್ಲಿ ಬರಬೇಕು. ತಪಸ್ವಿ, ತಪಸ್ವಿಯಾದಂತಹ, ಋಷಿಯಾದಂತಹ, ಮುನಿಯಾದಂತಹ ವಾಲ್ಮೀಕಿ. ತಪಃ ಅತ್ರ ಪಶ್ಯಂತು. ತಪಃ ಅತ್ರ ಅಸ್ತಿ ಕಿಲ. ದೈಹಿಕ ಮಾನಸ ವ್ರತಸ್ಥಂ ಸ್ವಾಧ್ಯಾಯ ನಿರತಂ ಸ್ವಾಧ್ಯಾಯನೇ ಮಗ್ನಂ ವಾಗ್ವಿದಾಂ ವರಂ ಜ್ಞಾನಿನಾಂ ಶ್ರೇಷ್ಠಂ ಮುನಿಪುಂಗವಂ ಮುನಿಶ್ರೇಷ್ಠಂ ನಾರದಂ ಪರಿಪಪ್ರಚ್ಛ ಪೃಷ್ಟವಾನ್. ಅತ್ರ ಅತ್ರ ಅಸ್ತಿ ಕಿಲ ಪರಿಪಪ್ರಚ್ಛ. ಪರಿಪಪ್ರಚ್ಛ ಇತ್ಯುಕ್ತೆ ಪೃಷ್ಟವಾನ್. ಕನ್ನಡೆ ವದಾಮಿ. ತಪಸ್ವಿ, ತಪಸ್ವಿಯಾದಂತಹ, ಮುನಿಯಾದಂತಹ ವಾಲ್ಮೀಕಿ ಮಹರ್ಷಿಗಳು
ತಪಃ ದೈಹಿಕ ಮಾನಸ ವ್ರತಸ್ಥಂ. ತಪಸ್ ಮಾಡುವುದು ಅಂದ್ರೆ ದೇಹ ಮತ್ತು ಮನಸ್ಸುಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು. ಅಂಥವ್ರು ಮಾತ್ರ ತಪಸ್ಸನ್ನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿಯ ದೈಹಿಕ ಮತ್ತು ಮಾನಸಿಕ ವ್ರತವನ್ನು ಮಾಡುವಂತಹ ಅಥವಾ ತಪಸ್ವಿಯಾಗಿರುವಂತಹ ಸ್ವಾಧ್ಯಾಯ ನಿರತಂ ಸ್ವ ಅಧ್ಯಯನೇ ಮಗ್ನಂ, ತನ್ನ ಅಧ್ಯಯನದಲ್ಲಿ ಸ್ವಂತ ಅಧ್ಯಯನದಲ್ಲಿ ನಿರತನಾಗಿರುವ ಮಗ್ನನಾಗಿರುವ ವಾಗ್ವಿದಾಂ ವರಂ, ವಾಗ್ವಿದಃ ಇತ್ಯುಕ್ತೆ ಜ್ಞಾನಿ, ವರಂ ಇತ್ಯುಕ್ತೆ ಶ್ರೇಷ್ಠಂ, ಜ್ಞಾನಿಗಳಲ್ಲಿಯೇ ಶ್ರೇಷ್ಠನಾಗಿರುವ ಮುನಿ ಪುಂಗವಂ, ಪುಂಗವಂ ಇತ್ಯುಕ್ತೆ ಶ್ರೇಷ್ಠಂ ಇತಿ, ಮುನಿ ಪುಂಗವಂ ಮುನಿ ಶ್ರೇಷ್ಠಂ, ಯಾರು ಮುನಿ ಶ್ರೇಷ್ಠನಾದಂತಹ ನಾರದಂ ಪರಿಪಪ್ರಚ್ಛ, ನಾರದನನ್ನ ಕೇಳಿದರು. ಅಂದ್ರೆ ವಾಲ್ಮೀಕಿ ಮಹರ್ಷಿಗಳು ನಾರದರಿಗೆ ಪ್ರಶ್ನಿಸ್ತಾರೆ. ಇಲ್ಲಿ ಇರೋದು ಇದೆ. ಆದರೆ ವಾಲ್ಮೀಕಿ ಮುನಿ ನಾರದರು ಹೇಗಿದ್ದಾರೆ? ಇವೆಲ್ಲವೂ ನಾರದರಿಗೆ ಇರುವಂತಹ ವಿಶೇಷಣಗಳು. ಮುನಿಯಾದಂತಹ ವಾಲ್ಮೀಕಿಯು ದೈಹಿಕ ಮತ್ತು ಮಾನಸಿಕ ವ್ರತವನ್ನು ಮಾಡುತ್ತಿರುವಂತಹ, ಸ್ವಾಧ್ಯಾಯನದಲ್ಲಿ ನಿರತರಾಗಿರುವಂತಹ, ಜ್ಞಾನಿಗಳಲ್ಲೇ ಶ್ರೇಷ್ಠರಾದ ಮುನಿಶ್ರೇಷ್ಠರು ಆಗಿರುವ ನಾರದರನ್ನ ಪ್ರಶ್ನಿಸಿದರು. ವಾಲ್ಮೀಕಿ ಮುನಿಗಳು ಪ್ರಶ್ನಿಸಿದರು. ತಾತ್ಪರ್ಯ ಪಶ್ಯಂತು. ತಪಸ್ವಿ ವಾಲ್ಮೀಕಿ ಮುನಿ ತಪಃ ಸ್ವಾಧ್ಯಾಯ ನಿರತಂ ಮುನಿಶ್ರೇಷ್ಠಂ ವಿದ್ವಜ್ಜನೇಷು ಉತ್ತಮಂ ನಾರದಂ ಪೃಷ್ಟವಾನ್. ತಪಸ್ವಿಯಾದ ವಾಲ್ಮೀಕಿ ಮಹರ್ಷಿಗಳು ತಪಸ್ವಿಯು, ಸ್ವಾಧ್ಯಾಯ ನಿರತನು, ಮುನಿಶ್ರೇಷ್ಠನು, ವಿದ್ವಜ್ಜನರಲ್ಲಿ ಉತ್ತಮನು ಆಗಿರುವ ನಾರದರನ್ನು ಪ್ರಶ್ನಿಸಿದರು. ವಿದ್ಯಾರ್ಥಿಗಳೇ, ಇದು ಮೊದಲನೆಯ ಶ್ಲೋಕ. ಈಗ ನೋಡಿ, ಇಲ್ಲಿ ಚಿತ್ರವನ್ನ ನೋಡಿರಿ. ಇಲ್ಲಿ ಇವರು ನಾರದ ಮಹರ್ಷಿಗಳು, ಇವರು ವಾಲ್ಮೀಕಿ ಮುನಿಗಳು. ವಾಲ್ಮೀಕಿ ಮುನಿಗಳು ಈ ನಾರದರ ಹತ್ರ ಒಂದ್ಸಲ ಪ್ರಶ್ನಿಸ್ತಾರೆ. ಏನಂತ ಪ್ರಶ್ನಿಸ್ತಾರೆ ಅನ್ನೋದನ್ನ ಮುಂದೆ ನೋಡೋಣ. ನೋಡಿ, ಇದು ಎರಡನೇ ಶ್ಲೋಕ. ಮಮ ಭಗಿನಿ ಗಾಯತಿ ಶೃಣ್ವಂತು ಛಾತ್ರಾಃ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. श्रुतवन्तः किल? इदानीं पश्यतु, अहं पठामि. कोऽन्वस्मिन् साम्प्रतं लोके गुणवान् कश्च वीर्यवान् धर्मज्ञश्च कृतज्ञश्च सत्यवाक्यो दृढव्रतः. को अनु अस्मिन्, को अनु कोन्वनु, को नु, को नु ಅನು. ಯಾಕೆಂದ್ರೆ ಕೋ ಪ್ಲಸ್ ಅನು ಇದು ಪೂರ್ವರೂಪ ಸಂಧಿ. ಅನು ಅಸ್ಮಿನ್ ಅನ್ವಸ್ಮಿನ್ ವಕಾರಃ ಆಗತಃ ಅತಃ ಎಣ್ ಸಂಧಿಃ. ಸಾಂಪ್ರತಂ ಲೋಕೆ ಗುಣವಾನ್ ಕಹ ಚ ಕಶ್ಚ, ಇದೆಲ್ಲ ಸಂಧಿ. ಈ ವರ್ಷ ನಿಮ್ಗೆ ಬರ್ಲಿಲ್ಲ, ನೀವು 8ನೇ ಕ್ಲಾಸ್ನವರಲ್ವಾ. ವೀರ್ಯವಾನ್ ಧರ್ಮಜ್ಞಃ ಚ ಕೃತಜ್ಞಃ ಚ ಸತ್ಯವಾಕ್ಯೋ ದೃಢವ್ರತಃ. ನೋಡಿ, ಅನ್ವಯ ಅರ್ಥವನ್ನ ನೋಡ್ರಿ. ಸಾಂಪ್ರತಂ ಅಂದ್ರೆ ನೋಡಿ ಇಲ್ಲಿದೆ. ಸಾಂಪ್ರತಂ ಅಂದ್ರೆ ಅಧುನಾ, ಈಗ, ಇಂದಿನ ದಿನಗಳಲ್ಲಿ. ವಾಲ್ಮೀಕಿಯು ನಾರದರ ಹತ್ರ ಕೇಳಿರೋದು. ಅಸ್ಮಿನ್ ಲೋಕೆ ಈ ಜಗತ್ತಿನಲ್ಲಿ, ಏತಸ್ಮಿನ್ ಜಗತಿ, ಕಹ ಗುಣವಾನ್, ಗುಣವಾನ್ ಇತ್ಯುಕ್ತೆ ಸದ್ಗುಣಿ, ವೀರ್ಯವಾನ್ ಶೌರ್ಯವಾನ್, ಧರ್ಮಜ್ಞಃ ಧರ್ಮ ವಿಷಯೇ ಪಂಡಿತಃ, ಧರ್ಮಂ ಜಾನಾತಿ ಇತಿ ಧರ್ಮಜ್ಞಃ, ಕೃತಜ್ಞಃ ಉಪಕಾರ ಸ್ಮರಣಶೀಲಃ, ಸತ್ಯವಾಕ್ ಸತ್ಯಭಾಷಿ, ದೃಢವ್ರತಃ ನಿಶ್ಚಲ ಪ್ರತಿಜ್ಞಃ ಅಸ್ತಿ. ಕಹ ಅಸ್ತಿ ಇತಿ ನಾರದಂ ವಾಲ್ಮೀಕಿ ಮುನಿಃ ಪೃಚ್ಛತಿ. ಸಾಂಪ್ರತಂ ಅಧುನಾ ಇಂದಿನ ದಿನಗಳಲ್ಲಿ, ಈ ಲೋಕದಲ್ಲಿ ಗುಣವಂತನು,
ಸದ್ಗುಣಿಯು ಅಂದ್ರೆ ಒಳ್ಳೆಯ ಗುಣಗಳನ್ನು ಹೊಂದಿರುವವನು, ವೀರ್ಯವಾನ್ ಅಂದ್ರೆ ಶೌರ್ಯವಂತನು, ಸಾಮರ್ಥ್ಯವಂತನು, ಧರ್ಮಜ್ಞನು ಧರ್ಮವನ್ನು ಬಲ್ಲವನು, ಧರ್ಮದ ವಿಷಯದಲ್ಲಿ ಪಂಡಿತನು, ಕೃತಜ್ಞನು ಉಪಕಾರವನ್ನು ಸ್ಮರಿಸುವವನು, ಮಾಡಿದ ಉಪಕಾರವನ್ನ ಸ್ಮರಣೆಯಲ್ಲಿ ಇಟ್ಕೊಳ್ಳುವವರಿಗೆ ಏನಂತಾರೆ? ಕೃತಜ್ಞ. ಉಪಕಾರವನ್ನ ಸ್ಮರಣೆಯಲ್ಲಿ ಇಟ್ಟುಕೊಳ್ಳದೆ ವಿರುದ್ಧವಾಗಿ ನಡ್ಕೊಳ್ಳುವವರಿಗೆ ಏನಂತಾರೆ? ಕೃತಘ್ನ. ಕೃತಜ್ಞ, ಕೃತಘ್ನ. ಇಲ್ಲಿರೋದು ಕೃತಜ್ಞ, ಉಪಕಾರವನ್ನು ಸ್ಮರಿಸುವವನು. ಸತ್ಯವಾಕ್ ಸತ್ಯಭಾಷಿ, ಸತ್ಯವನ್ನು ಮಾತನಾಡುವವನು. ದೃಢವ್ರತಃ ನಿಶ್ಚಲ ಪ್ರತಿಜ್ಞ ಅಂದ್ರೆ ಯಾವುದೇ ಕೆಲಸವನ್ನು ಮಾಡ್ಬೇಕಾದ್ರೂ ಕೂಡ ದೃಢ ಮನಸ್ಕನಾಗಿರುವವನು. ಅದನ್ನು ಮಾಡಬೇಕು ಅಂದ್ರೆ ಮಾಡಲೇಬೇಕು, ಅದರ ಬಗ್ಗೆ ಮನಸ್ಸು ಚಂಚಲವಾಗಿ ಇರುವುದಿಲ್ಲ. ನಿಶ್ಚಲವಾಗಿರುವವನು. ಅಸ್ತಿ ಯಾರಿದ್ದಾರೆ? ಈ ಇಂದಿನ ದಿನಗಳಲ್ಲಿ ಈ ಲೋಕದಲ್ಲಿ ಗುಣವಂತನು, ಶೌರ್ಯವಂತನು, ಧರ್ಮವನ್ನು ಬಲ್ಲವನು, ಉಪಕಾರವನ್ನು ಸ್ಮರಿಸುವವನು, ಸತ್ಯ ಮಾತನಾಡುವವನು, ನಿಶ್ಚಲ ಪ್ರತಿಜ್ಞೆಯನ್ನು ಉಳ್ಳವನು ಯಾರು ಇದ್ದಾರೆ? ತಾತ್ಪರ್ಯಂ ಪಶ್ಯಂತು. ಏತಸ್ಮಿನ್ ಜಗತಿ ಕಃ ಪುರುಷಃ ಸದ್ಗುಣವಾನ್, ಶೌರ್ಯವಾನ್, ಧರ್ಮವಿತ್, ಉಪಕಾರಿ, ಸತ್ಯವಚನೆ ನಿಷ್ಠಃ, ನಿಶ್ಚಲ ಪ್ರತಿಜ್ಞಃ ಚ ವರ್ತತೆ. ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿಯು ಸದ್ಗುಣವಂತನು, ಶೌರ್ಯವಂತನು, ಧರ್ಮವನ್ನು ಬಲ್ಲವನು, ಉಪಕಾರಿಯು, ಸತ್ಯವನ್ನು ಮಾತನಾಡುವವನು, ನಿಶ್ಚಲ ಪ್ರತಿಜ್ಞನು ಆಗಿರುತ್ತಾನೆ. ಇತಿ ನಾರದಂ ವಾಲ್ಮೀಕಿ ಪೃಚ್ಛತಿ. ನಾರದನ ಹತ್ರ ವಾಲ್ಮೀಕಿ ಮಹರ್ಷಿಗಳು ಕೇಳುತ್ತಾರೆ. ಮತ್ತೇನ್ ಕೇಳ್ತಾರೆ ನಾರದರ ಹತ್ರ? ನೋಡೋಣ. 3ನೇ ಶ್ಲೋಕದಲ್ಲಿ ಇದೆ. ಮಮ ಭಗಿನಿ ಗಾಯತಿ ಶೃಣ್ವಂತು. ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ. ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ. ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಕಃ ಸಮರ್ಥಃ ಚ ಕಃ ಚ ಏಕ ಪ್ರಿಯದರ್ಶನಃ. ಇಲ್ಲೆಲ್ಲ ಸಂಧಿ ಆಗಿದೆ, ಇದೆಲ್ಲ ವಿಸರ್ಗ ಸಂಧಿ. ಕಃ ಕಸ್ ಸಮರ್ಥಃ ಚ ಕಃ ಚ ಏಕ ಚೈಕ. ಇಲ್ಲೂ ಕೂಡ ಆಗಿದೆ ಚ ಏಕ ಚೈಕ. ಇದು ವೃದ್ಧಿ ಸಂಧಿ. ನಿಮಗ್ ಬಂದಿರೋದು ಕೇವಲ ಸ್ವರ ಸಂಧಿಗಳು ಮಾತ್ರ, ಹೌದಲ್ವಾ? ಅದಕ್ಕಾಗಿ ನಾ ಸಂಧಿ ಹೆಸರನ್ನು ಹೇಳ್ತಾ ಇಲ್ಲ, ಬಿಡಿಸ್ತಿದ್ದೇನೆ ಅಷ್ಟೇ. ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕಃ ಹಿತಃ, ಅತ್ರಾಪಿ ಕಃ ಯುಕ್ತಃ. ವಿದ್ವಾನ್ ಕಃ ಕಃ ಸಮರ್ಥಃ ಚ ಕಃ ಚ ಏಕ ಪ್ರಿಯ ದರ್ಶನಃ. ಅನ್ವಯಾರ್ಥಂ ಪಶ್ಯಂತು. ಕಃ ಕಃ ಇತ್ಯುಕ್ತೆ ಕಃ ಪುರುಷಃ ಚಾರಿತ್ರೇಣ ಸದಾಚಾರೇಣ ಯುಕ್ತಃ ಸಂಪನ್ನಃ ಸರ್ವಭೂತೇಷು ಸಮಸ್ತ ಪ್ರಾಣಿಷು ಹಿತಃ ಶ್ರೇಯಸ್ಸಾಧಕಃ ವಿದ್ವಾನ್ ಪಂಡಿತಃ ಪ್ರಿಯದರ್ಶನಃ ಇತ್ಯುಕ್ತೆ ಸುಂದರಃ ಅಸ್ತಿ. ಯಾವ ವ್ಯಕ್ತಿಯು ಸದಾ ಚಾರಿತ್ರ್ಯ ಅಂದ್ರೆ ಒಳ್ಳೆಯ ಆಚಾರ, ಗುಣ, ನಡತೆ, ಸದಾಚಾರದಿಂದ ಕೂಡಿರುವವನು, ಯುಕ್ತಃ ಸರ್ವಭೂತೇಷು ಎಲ್ಲಾ ಪ್ರಾಣಿಗಳಲ್ಲಿ, ಪ್ರಾಣ ಇರುವುದೆಲ್ಲ ಪ್ರಾಣಿಗಳು, ಮನುಷ್ಯನು ಕೂಡ ಬಂತು, ಎಲ್ಲಾ ಜೀವಿಗಳಲ್ಲಿ ಹಿತವನ್ನು ಬಯಸುವವನು, ಶ್ರೇಯಸ್ಸಾಧಕಃ, ಹಾಗೆಯೇ ವಿದ್ವಾನ್ ಪಂಡಿತಃ, ಪ್ರಿಯ ದರ್ಶನಃ ಸುಂದರವಾಗಿ ಕಾಣುವವನು ಅಂದ್ರೆ ಸುಂದರನು ಆಗಿರುತ್ತಾನೆ. ಯಾವ ವ್ಯಕ್ತಿಯು ಸದಾಚಾರದಿಂದ ಕೂಡಿರುವವನು, ಸಮಸ್ತ ಪ್ರಾಣಿಗಳಿಗೆ ಶ್ರೇಯಸ್ಸನ್ನೇ ಬಯಸುವವನು, ಪಂಡಿತನು, ಹಾಗೆಯೇ ಸುಂದರನು ಆಗಿರುತ್ತಾನೆ. ತಾತ್ಪರ್ಯಂ ಸದಾಚಾರ ಸಂಪನ್ನಃ
ಸಮಸ್ತ ಪ್ರಾಣಿನಾಂ ಹಿತಸಾಧಕಃ ಮಹಾನ್ ಪಂಡಿತಃ ಸುಂದರಾಂಗಃ ಚ ಕೋಪಿ ಪುರುಷಃ ಅಸ್ತಿ ವಾ. ಈ ಪ್ರಪಂಚದಲ್ಲಿ ಸದಾಚಾರದಿಂದ ಕೂಡಿರುವವನು, ಎಲ್ಲಾ ಪ್ರಾಣಿಗಳಿಗೆ ಹಿತವನ್ನು ಬಯಸುವವನು, ಮಹಾನ್ ಪಂಡಿತನು, ಸುಂದರನು ಆಗಿರುವ ವ್ಯಕ್ತಿ ಯಾರಾದರೂ ಇದ್ದಾರೆಯೇ? ಈ ರೀತಿ ಇಷ್ಟೆಲ್ಲ ಒಳ್ಳೆಯ ಗುಣಗಳಿಂದ ನೋಡಲಿಕ್ಕೂ ಚೆನ್ನಾಗಿರುವವನು, ಹಾಗೆ ಗುಣಗಳಲ್ಲಿಯೂ ಒಳ್ಳೆಯ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿ ಇಂದಿನ ದಿನಗಳಲ್ಲಿ ಯಾರಾದರೂ ಇದಾರಿಯಾ ಅಂತ ವಾಲ್ಮೀಕಿಯು ನಾರದರ ಹತ್ರ ಪ್ರಶ್ನಿಸ್ತಾರೆ. ಆನಂತರ ಮತ್ತೆ ಏನನ್ನ ಪ್ರಶ್ನಿಸ್ತಾರೆ ಅನ್ನೋದನ್ನ ನಾವೀಗ 4ನೇ ಶ್ಲೋಕದಲ್ಲಿ ನೋಡೋಣ. ಆತ್ಮವಾನ್ ಕೋ ಜಿತ ಕ್ರೋಧೋ ದ್ಯುತಿಮಾನ್ ಕೋ ನ ಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ. ಆತ್ಮವಾನ್ ಕೋ ಜಿತ ಕ್ರೋಧೋ ದ್ಯುತಿಮಾನ್ ಕೋ ನ ಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ. ಆತ್ಮವಾನ್ ಕಃ ಜಿತ ಕ್ರೋಧಃ ದ್ಯುತಿಮಾನ್ ಕೋ ಅನಸೂಯಕಃ. ಕೋ ಅನಸೂಯಕಃ ಇದಂ ಪೂರ್ವರೂಪ ಸಂಧಿಃ. ಕಸ್ಯ ಬಿಭ್ಯತಿ ದೇವಾಃ ಚ ಜಾತರೋಷಸ್ಯ ಸಂಯುಗೇ. ಅನ್ವಯಾರ್ಥಃ ಕಃ ಪುರುಷಃ ಆತ್ಮವಾನ್ ಸ್ವಾತ್ಮನಿ ದೃಢಃ, ಜಿತಕ್ರೋಧಃ ಕ್ರೋಧಸ್ಯ ವಿಜೇತಾ, ದ್ಯುತಿಮಾನ್ ಇತ್ಯುಕ್ತೆ ಕಾಂತಿಮಾನ್, ಅನಸೂಯಕಃ ಮಾತ್ಸರ್ಯರಹಿತಃ, ಸಂಯುಗೆ ಯುದ್ಧೇ ಜಾತರೋಷಸ್ಯ ಜಾತಕ್ರೋಧಸ್ಯ ದೇವಾಃ ಸುರಾಃ ಅಪಿ ಬಿಭ್ಯತಿ ಭೀತಾಃ ಭವಂತಿ. ನೋಡಿ, ಯಾವ ವ್ಯಕ್ತಿಯು ಆತ್ಮವಾನ್ ಸ್ವಾತ್ಮನಿ ದೃಢಃ, ತನ್ನ ಆತ್ಮದಲ್ಲಿ ದೃಢತೆಯನ್ನು ಹೊಂದಿರುವವನು, ಈಗಾಗಲೇ ಹೇಳಿದ ಹಾಗೆ ಸ್ಥಿರತೆಯನ್ನ ಹೊಂದಿರುವವನು, ಚಂಚಲವಾಗಿ ಇಲ್ಲದೆ ಇರುವಂತವನು. ಜಿತ ಕ್ರೋಧ, ಕ್ರೋಧ ಇತ್ಯುಕ್ತೆ ಸಿಟ್ಟು, ಕೋಪ. ಜಿತ ಅಂದ್ರೆ ಜಯಿಸಿದವನು, ಕೋಪವನ್ನು ಜಯಿಸಿದವನು. ಕ್ರೋಧಸ್ಯ ವಿಜೇತ, ಸಿಟ್ಟೆ ಬರದೇ ಇದ್ದವನು. ಯಾವಾಗ ಬೇಕಾ ಆವಾಗ ಮಾತ್ರ ಕೋಪ ಬರ್ಬೇಕು. ಪ್ರತಿಯೊಬ್ಬರಲ್ಲೂ ಕೋಪ ಮನಸ್ಸಿನ ಒಳಗಡೆ ಇದ್ದೇ ಇರ್ತದೆ, ಆದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕೋಪ ಮಾಡ್ಕೊಳ್ಬಾರ್ದು. ಅದನ್ನ ಜಯಿಸಿರ್ಬೇಕು, ಬೇಕಾದಾಗ ಮಾತ್ರ ಅದ್ರ ಬಳಕೆ ಮಾಡಬೇಕು. ಯಾಕಂದ್ರೆ ಕೋಪ ಕೂಡ ಒಳ್ಳೇದೆ, ಸಂದರ್ಭಕ್ಕೆ ತಕ್ಕ ಹಾಗೆ ಮಾತ್ರ. ದ್ಯುತಿಮಾನ್ ಕಾಂತಿಮಾನ್, ಕಾಂತಿವಂತನು. ಅನಸೂಯಕಃ, ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚು, ಮತ್ಸರ. ನ ಅಸೂಯಕಃ ಅನಸೂಯಕಃ, ಅಸೂಯೆ ಇಲ್ಲದವನು, ಮಾತ್ಸರ್ಯ ರಹಿತನು, ಹೊಟ್ಟೆ ಕಿಚ್ಚನ್ನು ಹೊಂದಿಲ್ಲದೆ ಇರುವಂಥವನು. ಸಂಯುಗ ಇತ್ಯುಕ್ತೆ ಯುದ್ಧ, ಯುದ್ಧದ ಸಂದರ್ಭದಲ್ಲಿ ಜಾತರೋಷಸ್ಯ ಜಾತ ಕ್ರೋಧಸ್ಯ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಉಂಟಾದ ಕ್ರೋಧದಿಂದ, ಸಿಟ್ಟಿನಿಂದ ದೇವಾಹ ಸುರಾಹ ಅಪಿ ದೇವತೆಗಳು ಕೂಡ ಹೆದರುತ್ತಾರೆಯೋ ಅಂತ ವ್ಯಕ್ತಿ ಇದಾರ್ಯ. ನೋಡಿ, ಇಲ್ಲಿ ಯುದ್ಧದ ಸಂದರ್ಭದಲ್ಲಿ ಅವನಿಗೆ ಕೋಪ ಬರದೇ ಇದ್ರೆ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಬೇರೆಯವ್ರ ಮೇಲೆ ಕೋಪ ಬಂದ್ರೆ ಮಾತ್ರ, ರೋಷ ಬಂದ್ರೆ ಮಾತ್ರ ಏನ್ ಮಾಡ್ಲಿಕ್ಕಾಗ್ತದೆ, ಯುದ್ಧ ಮಾಡ್ಲಿಕ್ಕೆ ಆಗ್ತದೆ, ಹೌದಲ್ವಾ? ಆದ್ರಿಂದ ಯುದ್ಧದ ಸಂದರ್ಭದಲ್ಲಿ ಸಿಟ್ಟು ಬಂದು ಅವನ ಸಿಟ್ಟನ್ನು ನೋಡಿ ದೇವತೆಗಳು ಕೂಡ ಹೆದರಿ ಬಿಡ್ತಾರಪ್ಪ. ಅಂತ ಸಿಟ್ಟು, ನಿಜವಾಗಿ ಅವನು ಕ್ರೋಧಸ್ಯ ವಿಜೇತ, ಸಿಟ್ಟನ್ನು ಗೆದ್ದವನು. ಆದ್ರೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಅವನ ಸಿಟ್ಟನ್ನು ನೋಡಿ ದೇವತೆಗಳು ಕೂಡ ಹೆದರ್ತಾರೆ, ಅಂತ ಸಿಟ್ಟು ಬರ್ತದೆ. ಅಂತ ವ್ಯಕ್ತಿ ಯಾರಾದ್ರೂ ಇದ್ದಾರ್ಯಾ ಅಂತ ವಾಲ್ಮೀಕಿ ಮುನಿಗಳು ನಾರದರ ಹತ್ರ ಪ್ರಶ್ನಿಸ್ತಾರೆ. ಯಾವ ಪುರುಷನು ಆತ್ಮದಲ್ಲಿ ದೃಢವಾಗಿರುವವನು, ಕೋಪವನ್ನು ಗೆದ್ದವನು, ಕಾಂತಿವಂತನು, ನೋಡ್ಲಿಕ್ಕೆ ಕಾಂತಿ ಕಳೆಯನ್ನು ಹೊಂದಿರುವವನು, ಮಾತ್ಸರ್ಯ ರಹಿತನು, ಯುದ್ಧದಲ್ಲಿ ಉಂಟಾದ ಸಿಟ್ಟಿನಿಂದ ದೇವತೆಗಳು ಕೂಡ ಭಯಭೀತರಾಗುತ್ತಾರೆಯೋ ಅಂಥ ವ್ಯಕ್ತಿ ಇದ್ದಾನೆಯೇ. ತಾತ್ಪರ್ಯಂ ಪಶ್ಯಂತು. ಸ್ವಾತ್ಮನಿ ದೃಢ ನಿಶ್ಚಯ, ಜಿತ ಕೋಪಃ, ಕಾಂತಿಮಾನ್, ಮಾತ್ಸರ್ಯ ರಹಿತಃ, ಯುದ್ಧೇ ಕುಪಿತಃ ಚೇತ್ ದೇವಾಃ ಅಪಿ ಭಯಭೀತಾಃ ಭವಂತಿ, ತಾದೃಶಃ ನರಃ ಕಃ ಅಸ್ತಿ. ಆತ್ಮನಿ, ತನ್ನ ಆತ್ಮದಲ್ಲಿ ದೃಢ ನಿಶ್ಚಯವುಳ್ಳವನು, ಕೋಪವನ್ನು ಗೆದ್ದವನು,
ಕಾಂತಿವಂತನು, ಮಾತ್ಸರ್ಯರಹಿತನು, ಯುದ್ಧದಲ್ಲಿ ಕೋಪಗೊಂಡರೆ ದೇವತೆಗಳು ಭಯಭೀತರಾಗುತ್ತಾರೆಯೋ ಅಂಥ ವ್ಯಕ್ತಿ ಯಾರಾದರೂ ಇದ್ದಾರೆಯೇ ಅಂತ ವಾಲ್ಮೀಕಿ ನಾರದರನ್ನ ಪ್ರಶ್ನಿಸ್ತಾರೆ. ಈಗ 5ನೇ ಶ್ಲೋಕವನ್ನ ನೋಡೋಣ. ಶ್ರುತ್ವಾ ಚೈತತ್ರಿಲೋಕಜ್ಞೋ ವಾಲ್ಮೀಕೇರ್ನಾರದೋ ವಚಃ ಶ್ರೂಯತಾಮಿತಿ ಚಾಮಂತ್ರ್ಯ ಪ್ರಹರಷ್ಟೋ ವಾಕ್ಯಮಬ್ರವೀತ್. ಶ್ರುತ್ವಾ ಚೈತತ್ರಿಲೋಕಜ್ಞೋ ವಾಲ್ಮೀಕೇರ್ನಾರದೋ ವಚಃ ಶ್ರೂಯತಾಮಿತಿ ಚಾಮಂತ್ರ್ಯ ಪ್ರಹರಷ್ಟೋ ವಾಕ್ಯಮಬ್ರವೀತ್. ಶ್ರುತ್ವಾ ಚ ಏತತ್ ತ್ರಿಲೋಕಜ್ಞೋ ವಾಲ್ಮೀಕೇಃ ನಾರದೋ ವಚಃ ಶ್ರೂಯತಾಮಿತಿ ಚ ಆಮಂತ್ರ್ಯ ಪ್ರರಷ್ಟಃ ವಾಕ್ಯಂ ಅಬ್ರವೀತ್. ಶ್ರುತ್ವಾ ಚ ಏತತ್ ಚೈತತ್ ಐ ಬಂದಿದೆ ಅಲ್ವಾ, ಇದು ವೃದ್ಧಿ ಸಂಧಿ. ತ್ರಿಲೋಕಜ್ಞಃ ವಾಲ್ಮೀಕೇಃ ನಾರದಃ ವಾಲ್ಮೀಕೇರ್ನಾರದಃ ರಕಾರ, ಇದು ವಿಸರ್ಗ ಸಂಧಿ. ಶ್ರೂಯತಾಮಿತಿ ಚ ಆಮಂತ್ರ್ಯ ಚಾಮಂತ್ರ್ಯ ಸವರ್ಣ ದೀರ್ಘ ಸಂಧಿ. ಪ್ರರಷ್ಟಃ ವಾಕ್ಯಂ ಅಬ್ರವೀತ್. ಈ ರೀತಿ ವಾಲ್ಮೀಕಿ ಮುನಿಯ ಮಾತುಗಳನ್ನು ಕೇಳಿ ಸಂತೋಷಗೊಂಡಂತಹ ನಾರದರು ಹೇಳ್ತಾರೆ, ವಾಲ್ಮೀಕೇಃ ವಚಃ ಶ್ರುತ್ವಾ, ವಾಲ್ಮೀಕೇಃ ವಚನಂ ಶ್ರುತ್ವಾ ಆಮಂತ್ರ್ಯ ವಿಚಿಂತ್ಯ ಪ್ರರಷ್ಟಃ ಸಂತುಷ್ಟಃ ತ್ರಿಲೋಕಜ್ಞಃ ತ್ರಿಲೋಕ ವಿಷಯೇ ಅಪಿ ಜ್ಞಾನವಾನ್ ನಾರದಃ ಶ್ರೂಯತಾಂ ಶೃಣೋತು ಏತದ್ ಇಮಂ ವಿಷಯಂ ಅಬ್ರವೀತ್ ಇತಿ ಅವದತ್. ವಾಲ್ಮೀಕಿಯ ಮಾತನ್ನು ಕೇಳಿ, ವಾಲ್ಮೀಕಿ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದನಲ್ಲ, ವಾಲ್ಮೀಕಿಯ ವಚನಂ ಶ್ರುತ್ವ ವಾಲ್ಮೀಕಿಯ ಮಾತನ್ನು ಕೇಳಿ, ಆಮಂತ್ರ್ಯ ಸ್ವಲ್ಪ ಹೊತ್ತು ವಿಚಾರಿಸಿ ಚಿಂತಿಸಿ, ಪ್ರರಷ್ಟ ಸಂತುಷ್ಟ ಅವರಿಗೆ ಸಂತೋಷವಾಗ್ತದೆ. ಯಾಕಂದ್ರೆ ರಾಮನ ಗುಣಗಾನವನ್ನು ಮಾಡುವುದು ಅಂದ್ರೆ ಯಾರಿಗಾದ್ರೂ ಸಂತೋಷವೇ. ಯಾಕಂದ್ರೆ ರಾಮ ಪುರುಷೋತ್ತಮ, ಅಷ್ಟು ಒಳ್ಳೆಯ ಗುಣಗಳನ್ನು ಹೊಂದಿರುವವನು. ಮತ್ತೆ ದಶಾವತಾರ, ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಲ್ವಾ, ಪುರುಷೋತ್ತಮನಾಗಿ ಹುಟ್ಟಿದವನು. ಪ್ರರಷ್ಟನಾದ ತ್ರಿಲೋಕಜ್ಞ, 3 ಲೋಕಗಳನ್ನು ಬಲ್ಲವನು, ತ್ರಿಲೋಕ ಸಂಚಾರಿ, ಅದರಿಂದ ಎಲ್ಲಾ ವಿಷಯಗಳು ಗೊತ್ತಿದ್ದಾವೆ ಅವನಿಗೆ. ತ್ರಿಲೋಕ ವಿಷಯೇ ಅಪಿ ಜ್ಞಾನವಾನ್ ನಾರದಃ, 3 ಲೋಕಗಳ ವಿಷಯದಲ್ಲಿ ಜ್ಞಾನವನ್ನು ಹೊಂದಿರುವಂತಹ ನಾರದರು ಶ್ರೂಯತಾಂ ಕೇಳು, ಈ ವಿಷಯವನ್ನು ಕೇಳು ಅಂತ ಹೇಳ್ತಾನೆ. ಅಂದ್ರೆ ಈ ವಾಲ್ಮೀಕಿಯ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಶ್ಲೋಕಗಳಲ್ಲಿ ನಾರದರು ಉತ್ತರವನ್ನ ಕೊಡ್ತಾರೆ. ವಾಲ್ಮೀಕಿಯ ಮಾತನ್ನು ಕೇಳಿ ವಿಚಾರಿಸಿ ಸಂತುಷ್ಟಗೊಂಡ ತ್ರಿಲೋಕ ಜ್ಞಾನಿಯಾದಂತಹ ನಾರದರು ಕೇಳು ಅಂತ ಕೇಳಿರಿ ಎಂದು ಈ ವಿಷಯವನ್ನು ಹೇಳಿದರು. ತಾತ್ಪರ್ಯಂ ತ್ರಿಲೋಕ ಸಂಚಾರಿ ನಾರದಃ ವಾಲ್ಮೀಕೇಃ ವಚನಂ ಶ್ರುತ್ವಾ ವಿಚಿಂತ್ಯ ಮನಸ್ಸಿ ಆನಂದಂ ಅನುಭೂಯ ಏತಸ್ಮಿನ್ ವಿಷಯೇ ವದಾಮಿ ಶೃಣೋತು ಇತಿ ಅವದತ್. ತ್ರಿಲೋಕ ಸಂಚಾರಿಯಾದ ನಾರದರು ವಾಲ್ಮೀಕಿಯ ಮಾತನ್ನು ಕೇಳಿ ವಿಚಿಂತ್ಯ ಚಿಂತಿಸಿ, ಮನಸ್ಸಿ ಆನಂದಂ ಅನುಭೂಯ ಮನಸ್ಸಿನಲ್ಲಿ ಆನಂದವನ್ನು ಅನುಭವಿಸಿ, ಏತಸ್ಮಿನ್ ವಿಷಯೇ ಈ ವಿಷಯದ ಕುರಿತಾಗಿ ಹೇಳುತ್ತೇನೆ ಕೇಳಿರಿ ಎಂದು ಹೇಳಿದರು. ವಾಲ್ಮೀಕಿಗೆ ನಾರದರು ಮುಂದಿನ ಶ್ಲೋಕಗಳಲ್ಲಿ ರಾಮನ ಗುಣಗಾನವನ್ನ ಮಾಡ್ತಾರೆ. ಯಾಕಂದ್ರೆ ಇದೆಲ್ಲ ಇರುವ ಗುಣಗಳು ಇರುವುದು ಯಾರಲ್ಲಿ? ರಾಮನಲ್ಲಿ. ಮುಂದಿನ ಶ್ಲೋಕವನ್ನ ನೋಡಿ, 6ನೇ ಶ್ಲೋಕ. ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಃ ಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ. ಇಕ್ಷ್ವಾಕು ವಂಶ ಪ್ರಭವೋ ರಾಮೋ ನಾಮ ಜನೈಃ ಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ. ಇಕ್ಷ್ವಾಕು ವಂಶ ಪ್ರಭವಃ ರಾಮಃ ನಾಮ ಜನೈಃ ಶ್ರುತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ. ಇಕ್ಷ್ವಾಕು ವಂಶ ಪ್ರಭವಃ, ರಾಮ ಯಾರ ವಂಶದಲ್ಲಿ ಹುಟ್ಟಿದವನು?
ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದವನು. ಈಗಾಗಲೇ ಹೇಳಿದ ಹಾಗೆ ಈ ಸೂರ್ಯ ವಂಶದ ಪ್ರಥಮ ರಾಜ ಯಾರು? ಇಕ್ಷ್ವಾಕು. ಅದಕ್ಕಾಗಿ ಆ ವಂಶಕ್ಕೆ ಏನಂತಾರೆ? ಇಕ್ಷ್ವಾಕು ವಂಶ. ಇಕ್ಷ್ವಾಕು ವಂಶ ಪ್ರಭವ, ಇಕ್ಷ್ವಾಕು ವಂಶೇ ಜಾತಃ, ಪ್ರಭವ ಅಂದ್ರೆ ಜಾತಃ, ನಿಯತಾತ್ಮ ಜಿತೇಂದ್ರಿಯ, ಮಹಾವೀರ್ಯ ಮಹಾಶಕ್ತಿಶಾಲಿ, ದ್ಯುತಿಮಾನ್ ಕಾಂತಿಮಾನ್, ಧೃತಿಮಾನ್ ಧೈರ್ಯವಾನ್, ವಶಿ ಸಂಯಮಿ ಇತಿ ಜನೈಃ ಪ್ರಜಾಭಿಃ ಶ್ರುತಃ ವಿದಿತಃ ರಾಮೋ ನಾಮ ರಾಮಃ ಇತಿ ಪುರುಷಃ ಅಸ್ತಿ. ನೋಡಿ, ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವಂತಹ, ಇಕ್ಷ್ವಾಕು ವಂಶೇ ಪ್ರಭವ, ನಿಯತಾತ್ಮ ಜಿತೇಂದ್ರಿಯನು, ತನ್ನ ಇಂದ್ರಿಯಗಳನ್ನ, ತನ್ನಲ್ಲಿರುವ ಪಂಚೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಇವುಗಳನ್ನೆಲ್ಲ ತನ್ನ ಜಯಿಸಿದವನು, ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡವನು. ಯಾಕಂದ್ರೆ ಎಲ್ಲರಲ್ಲೂ ಇದು ಜಿತೇಂದ್ರಿಯತ್ವ ಸಾಧ್ಯ ಆಗುವುದಿಲ್ಲ. ನಮ್ಮ ಇಂದ್ರಿಯಗಳು ನಮ್ಮ ಮಾತನ್ನೇ ಕೇಳುವುದಿಲ್ಲ. ಆದ್ರೆ ಇವನು ಹಾಗಲ್ಲ, ಎಲ್ಲ ಇಂದ್ರಿಯಗಳನ್ನು ಜಯಿಸಿದವನು. ಹಾಗೆ ಮಹಾವೀರ್ಯ ಮಹಾಶಕ್ತಿಶಾಲಿಯು, ದ್ಯುತಿಮಾನ್ ಕಾಂತಿಯನ್ನು ಹೊಂದಿರುವವನು, ಹಾಗೆ ಧೃತಿಮಾನ್, ಧೃತಿಮಾನ್ ಇತ್ಯುಕ್ತೆ ಧೈರ್ಯವಾನ್, ಧೈರ್ಯದಿಂದ ಕೂಡಿರುವವನು, ವಶಿ, ವಶಿ ಇತ್ಯುಕ್ತೆ ಸಂಯಮಿ, ಸಂಯಮ ಅಂದ್ರೆ ತಾಳ್ಮೆ ಅನ್ನು ಹೊಂದಿರುವವನು, ಇತಿಚ ಜನೈಃ ಶ್ರುತಃ ಎಂದು ಜನರಿಂದ, ಪ್ರಜೆಗಳಿಂದ ಕರೆಯಲ್ಪಡುವಂತಹ ರಾಮೋ ನಾಮ ರಾಮಃ ಇತಿ ಪುರುಷಃ ಅಸ್ತಿ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ ಜಿತೇಂದ್ರಿಯನು, ಮಹಾಶಕ್ತಿಶಾಲಿಯು, ಕಾಂತಿವಂತನು, ಧೈರ್ಯವಂತನು, ಸಂಯಮಿಯು ಎಂದು ಜನರಿಂದ ಕರೆಯಲ್ಪಡುವಂತಹ ರಾಮನೆಂಬ ವ್ಯಕ್ತಿ ಇದ್ದಾನೆ. ವಾಲ್ಮೀಕಿ ನಾರದರ ಹತ್ರ ಪ್ರಶ್ನೆ ಮಾಡಿದ್ರಲ್ವಾ, ಈ ರೀತಿ ಒಳ್ಳೆಯ ಗುಣಗಳನ್ನು ಹೊಂದಿರುವ ವ್ಯಕ್ತಿ ಯಾರಿದ್ದಾರೆ ಹೇಳಿ, ಅದು ಯಾರು? ರಾಮನಿದ್ದಾನೆ ಅಂತ ಸಂತೋಷದಿಂದ ನಾರದರು ವಾಲ್ಮೀಕಿಯ ಉತ್ತರವನ್ನು ಕೊಡ್ತಾರೆ. ತಾತ್ಪರ್ಯಂ ಇಕ್ಷ್ವಾಕು ವಂಶೇ ಜಾತಃ ಜಿತೇಂದ್ರಿಯ ಶಕ್ತಿಮಾನ್ ಕಾಂತಿಮಾನ್ ಸಂಯಮಿ ಇತಿ ಜನೈಃ ವಿದಿತಃ ರಾಮೋ ನಾಮ ಮಹಾಪುರುಷಃ ಅಸ್ತಿ. ಜನರಿಗೆ ನೋಡಿ, ರಾಮರಾಜ್ಯ ಅಂದ್ರೆ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವ, ಪ್ರಜೆಗಳೆಲ್ಲ ಅತ್ಯಂತ ಸಂತೋಷವಾಗಿದ್ರು. ಅದಕ್ಕಾಗಿ ಅವನು ಜಿತೇಂದ್ರಿಯನು, ಶಕ್ತಿವಂತನು, ಕಾಂತಿವಂತನು, ಸಂಯಮಿಯು ಎಂದು ಜನರಿಂದ ಪ್ರಸಿದ್ಧನಾದಂತಹ ಅಥವಾ ಜನರಿಂದ ಕರೆಯಲ್ಪಡುವಂತಹ ರಾಮನೆಂಬ ಮಹಾಪುರುಷನು ಇದ್ದಾನೆ ಹೇಳಿ ನಾರದರು ಯಾರ ಹತ್ರ ಹೇಳ್ತಾರೆ? ವಾಲ್ಮೀಕಿ ಮುನಿಗಳ ಹತ್ರ ಹೇಳ್ತಾರೆ. ಈಗ 7ನೇ ಶ್ಲೋಕ ನೋಡೋಣ. ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರು ನಿಬರ್ಹಣಃ ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾಹನುಃ. ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರು ನಿಬರ್ಹಣಃ ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾಹನುಃ. ಬುದ್ಧಿಮಾನ್ ನೀತಿಮಾನ್ ವಾಗ್ಮಿ ಶ್ರೀಮಾನ್ ಶತ್ರು ನಿಬರ್ಹಣಃ ವಿಪುಲಾಂಸೋ ಮಹಾಬಾಹುಃ ಕಂಬುಗ್ರೀವೋ ಮಹಾಹನುಃ. ರಾಮಃ ಕಥಮಾಸೀತ್? ರಾಮಃ ಬುದ್ಧಿಮಾನ್ ಬುದ್ಧಿಶಾಲಿ, ನೀತಿಮಾನ್ ನೀತಿವಿತ್, ವಾಗ್ಮಿ ಚತುರಃ ವಕ್ತಾ, ಶ್ರೀಮಾನ್ ಸದ್ಗುಣವಾನ್, ಶತ್ರು ನಿಬರ್ಹಣಃ ರಿಪೂಣಾಂ ವಿನಾಶಕಃ, ವಿಪುಲಾಂಸಃ ವಿಶಾಲ ಸ್ಕಂದಃ, ಮಹಾಬಾಹುಃ ವಿಶಾಲ ಭುಜಯುತಃ, ಕಂಬುಗ್ರೀವಃ ಶಂಖಂ ಇವ ಧ್ವನಿಯುಕ್ತ ಕಂಠಃ, ಮಹಾಹನುಃ ಮಹಾ ಕಪೋಲವಾನ್ ಚ ಅಸ್ತಿ. ಹೀಗಿದ್ದ ರಾಮ ಬುದ್ಧಿಶಾಲಿ ಬುದ್ಧಿವಂತನು, ನೀತಿಮಾನ್ ನೀತಿವಂತನು, ವಾಗ್ಮಿ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಮಾತನಾಡುವವನು, ಚತುರಃ ವಕ್ತ, ಶ್ರೀಮಾನ್ ಶ್ರೀ ಇತ್ಯುಕ್ತೆ ಶ್ರೀ ಅಂದ್ರೆ ಬೇರೆ ಬೇರೆ ಅರ್ಥಗಳಿದ್ದೇವೆ, ಸಂಪತ್ತು ಬೇರೆ ಬೇರೆ ಅರ್ಥ ಆಗ್ತದೆ. ಇಲ್ಲಿ ಸದ್ಗುಣವಂತನು, ಶ್ರೀ ಅಂದ್ರೆ ಸದ್ಗುಣವಂತನು, ಒಳ್ಳೆಯ ಗುಣಗಳನ್ನು ಹೊಂದಿರುವವನು. ಶತ್ರು ನಿಬರ್ಹಣ ರಿಪುಗಳ, ಶತ್ರು ಇತ್ಯುಕ್ತೆ ವೈರಿ, ನಿಬರ್ಹಣ ಅಂದ್ರೆ ವಿನಾಶಕನು, ಶತ್ರುಗಳ ನಾಶಕನು. ವಿಪುಲಾಂಸಃ ಅಂಸ ಇತ್ಯುಕ್ತೆ ಸ್ಕಂದ, ಸ್ಕಂದ ಅಂದ್ರೆ ಹೆಗಲು, ವಿಶಾಲವಾದ ಹೆಗಲನ್ನು ಹೊಂದಿರುವವನು. ಮಹಾಬಾಹು ವಿಶಾಲವಾದ ಭುಜವನ್ನು ಹೊಂದಿರುವವನು. ಕಂಬುಗ್ರೀವ
ಕಂಬು ಇತ್ಯುಕ್ತೆ ಶಂಖ. ನೀವು ನೋಡಿದಿರಲ್ವಾ, ದೇವಸ್ಥಾನದಲ್ಲೆಲ್ಲ ಊದ್ತಾರಲ್ಲ ಶಂಖ, ಅದು ಎಷ್ಟು ಇಂಪಾದ ಧ್ವನಿ ಮತ್ತೆ ದೊಡ್ಡದಾದ ಧ್ವನಿಯನ್ನು ಹೊಂದಿರ್ತದಲ್ಲ, ಅದೇ ರೀತಿ ಶಂಖದಂತೆ ಧ್ವನಿಯುಕ್ತ ಕಂಠ, ಅಷ್ಟು ದೊಡ್ಡ ಧ್ವನಿಯನ್ನ, ಇಂಪಾದ ಧ್ವನಿಯನ್ನ ಹೊಂದಿರುವ ಕಂಠವನ್ನು ಹೊಂದಿರುವವನು. ಮಹಾಹನುಹು, ಹನು ಇತ್ಯುಕ್ತೆ ಕಪೋಲ, ಕಪೋಲ ಅಂದ್ರೆ ಕೆನ್ನೆ. ಮಹಾ ಕಪೋಲವಂತನು ಅಂದ್ರೆ ದೊಡ್ಡದಾದ ಕೆನ್ನೆಯನ್ನು ಹೊಂದಿರುವವನು. ಇದೆಲ್ಲ ಅವನ ಅಂಗಾಂಗಗಳ ವರ್ಣನೆ, ಎಲ್ಲವೂ ಅತ್ಯಂತ ಸುಂದರವಾಗಿದ್ದವು. ರಾಮನು ಬುದ್ಧಿವಂತನು, ನೀತಿವಂತನು, ಚತುರನಾಗಿ ಮಾತನಾಡುವವನು ಅಥವಾ ವಾಗ್ಮಿಯು, ಸದ್ಗುಣವಂತನು, ರಿಪುಗಳ ವೈರಿಗಳ ವಿನಾಶಕನು, ವಿಶಾಲವಾದ ಹೆಗಲನ್ನು ಹೊಂದಿರುವವನು, ವಿಶಾಲವಾದ ಭುಜವನ್ನು ಹೊಂದಿರುವವನು, ಶಂಖದಂತೆ ಧ್ವನಿಯನ್ನು ಹೊಂದಿರುವ ಕಂಠವನ್ನು ಹೊಂದಿರುವವನು, ಮಹಾ ದೊಡ್ಡದಾದ ಕೆನ್ನೆಯನ್ನು ಹೊಂದಿರುವವನು ಆಗಿದ್ದನು. ತಾತ್ಪರ್ಯಂ: ಶ್ರೀರಾಮ ಬುದ್ಧಿಮಾನ್, ನೀತಿಮಾನ್, ಚತುರವಕ್ತ, ಸದ್ಗುಣ ಸಂಪನ್ನ, ಶತ್ರುಣಾಂ ನಾಶಕಃ, ವಿಶಾಲ ಸ್ಕಂಧಯುಕ್ತ, ಶಂಖಧ್ವನಿರಿವ ಕಂಠಯುಕ್ತ ಚ ಅಸ್ತಿ. ಶ್ರೀರಾಮ ಬುದ್ಧಿವಂತನು, ನೀತಿವಂತನು, ಚತುರನಾಗಿ ಮಾತನಾಡುವವನು, ಸದ್ಗುಣ ಸಂಪನ್ನನು, ಶತ್ರುಗಳ ವಿನಾಶಕನು, ವಿಶಾಲಕವಾದ ಹೆಗಲನ್ನು ಉಳ್ಳವನು, ಶಂಖದ ಧ್ವನಿಯಂತೆ ಇರುವ ಕಂಠವನ್ನು ಹೊಂದಿರುವವನು ಆಗಿದ್ದಾನೆ. ಈ ರೀತಿ ಯಾವ ಒಳ್ಳೆಯ ಗುಣಗಳು ಇರಬೇಕೋ ಅವೆಲ್ಲ ಗುಣಗಳು ಅವನಲ್ಲಿ, ದೈಹಿಕವಾದ ಮತ್ತು ಮಾನಸಿಕವಾದ ಗುಣ, ಎಲ್ಲ ಒಳ್ಳೆಯ ಗುಣಗಳು ಅವನಲ್ಲಿ ಇದ್ದವು. ಮುಂದಿನ ಶ್ಲೋಕವನ್ನ ನೋಡೋಣ. 8ನೇ ಶ್ಲೋಕ. ಮಹೋರಸ್ಕೋ ಮಹೇಶ್ವಾಸೋ ಗೂಢಜತ್ರುರರಿಂದಮಃ ಆಜಾನುಬಾಹುಃ ಸುಶಿರಾಃ ಸುಲಲಾಟಃ ಸುವಿಕ್ರಮಃ. ಮಹೋರಸ್ಕೋ ಮಹೇಶ್ವಾಸೋ ಗೂಢಜತ್ರುರರಿಂದಮಃ ಆಜಾನುಬಾಹುಃ ಸುಶಿರಾಃ ಸುಲಲಾಟಃ ಸುವಿಕ್ರಮಃ. ಪಶ್ಯಂತು ಛಾತ್ರಃ. ಮಹೋರಸ್ಕೋ ಮಹೇಶ್ವಾಸೋ ಗೂಢಜತ್ರುರರಿಂದಮಃ ಆಜಾನುಬಾಹುಃ ಸುಶಿರಾಃ ಸುಲಲಾಟಃ ಸುವಿಕ್ರಮಃ. ಮಹೋರಸ್ಕಃ ಮಹೇಶ್ವಾಸಃ ಗೂಢಜತ್ರುಃ ಅರಿಂದಮಃ ಆಜಾನುಬಾಹುಃ ಸುಶಿರಾಃ ಸುಲಲಾಟಃ ಸುವಿಕ್ರಮಃ. ಶ್ರೀರಾಮ ಹೇಗಿದ್ದ? ಶ್ರೀರಾಮ ಮಹೋರಸ್ಕಃ ವಿಶಾಲ ವಕ್ಷಸ್ಥಲಯುಕ್ತಃ, ಮಹೇಶ್ವಾಸಃ ಶ್ರೇಷ್ಠಃ ಧನುರ್ಧರಃ, ಗೂಢಜತ್ರುಃ ಆವೃತ್ತಾಂಸಃ, ಅರಿಂದಮಃ ಶತ್ರುದಮನಕಾರಿ, ಆಜಾನುಬಾಹುಃ ದೀರ್ಘಬಾಹುಯುಕ್ತಃ, ಸುಶಿರಾಃ ಸುಂದರಮಸ್ತಕಯುಕ್ತಃ, ಸುಲಲಾಟಃ ಸುಂದರ ಲಲಾಟಯುಕ್ತಃ, ಸುವಿಕ್ರಮಃ ಪರಾಕ್ರಮೀ ಚ ಅಸ್ತಿ. ಶ್ರೀರಾಮಃ ಮಹೋರಸ್ಕಃ, ಉರಸ್ಕ ಇತ್ಯುಕ್ತೆ ವಕ್ಷಸ್ಥಲ, ಎದೆಯ ಭಾಗ, ವಿಶಾಲವಾದ ಎದೆಯ ಭಾಗವನ್ನು ಹೊಂದಿರುವವನು. ಅಂದ್ರೆ ಅಷ್ಟು ಗಟ್ಟುಮುಟ್ಟಾಗಿದ್ದ, ದೃಢಕಾಯನಾಗಿದ್ದ. ವಿಶಾಲವಾದ ಎದೆಯ ಭಾಗವನ್ನು ಹೊಂದಿರುವವನು. ಮಹೇಶ್ವಾಸಃ ಇತ್ಯುಕ್ತೆ ಶ್ರೇಷ್ಠಃ ಧನುರ್ಧರಃ, ಶ್ರೇಷ್ಠ ಧನುರ್ಧಾರಿಯು. ಗೂಢಜತ್ರುಃ ಆವೃತ್ತಾಂಸಃ ಅಂದ್ರೆ, ಆವೃತ್ತಾಂಸ ಅಂದ್ರೆ ಜತ್ರು ಇತ್ಯುಕ್ತೆ ಹೆಗಲುಗಳ ಸಂಧಿ ಪ್ರದೇಶ. ಇದೇನಾಗಿತ್ತು ಅಂದ್ರೆ ತುಂಬಿಕೊಂಡಿತ್ತು, ಮಾಂಸಗಳಿಂದ ತುಂಬಿಕೊಂಡು ಮೂಳೆಗಳು ಕಾಣದಂತೆ ಆಗಿತ್ತು. ಅಂದ್ರೆ ಅಷ್ಟು ದಷ್ಟಪುಷ್ಟನಾಗಿದ್ದ. ಹೆಗಲುಗಳ ಸಂಧಿ ಪ್ರದೇಶವು ತುಂಬಿಕೊಂಡು ಮೂಳೆಗಳು ಕಾಣದಂತೆ ಇರುವವನು. ಅರಿ ಇತ್ಯುಕ್ತೆ ಶತ್ರು, ದಮಃ ಅಂದ್ರೆ ವಿನಾಶ ಮಾಡುವವನು, ವೈರಿಗಳನ್ನ, ಶತ್ರು ದಮನಕಾರಿ, ಶತ್ರುಗಳನ್ನು ನಾಶ ಮಾಡುವವನು. ಆಜಾನುಬಾಹುಃ ದೀರ್ಘಬಾಹುಯುಕ್ತಃ, ಜಾನು ಇತ್ಯುಕ್ತೆ ತೊಡೆ, ಬಾಹು ಅಂದ್ರೆ ಕೈ. ಅವನ ಕೈ ಅವನ ತೊಡೆಗೆ ತಾಗ್ತಿತ್ತು, ಅಂದ್ರೆ ಅಷ್ಟು ಉದ್ದವಾದ ಬಾಹುವನ್ನು ಹೊಂದಿರುವವನು. ಸುಶಿರಾಹ
ಸುಂದರ ಶಿರ ಇತ್ಯುಕ್ತೆ ತಲೆ, ಸುಂದರವಾದ ತಲೆಯನ್ನು ಹೊಂದಿರುವವನು. ಸುಲಲಾಟ, ಲಲಾಟ ಇತ್ಯುಕ್ತೆ ಹಣೆ, ಅಗಲವಾದ ಸುಂದರವಾದ ಹಣೆಯನ್ನು ಹೊಂದಿರುವವನು. ಸುವಿಕ್ರಮ, ಪರಾಕ್ರಮಿಯೂ ಆಗಿದ್ದನು. ಶ್ರೀರಾಮನು ವಿಶಾಲವಾದ ಎದೆಯ ಭಾಗವನ್ನು ಹೊಂದಿರುವವನು. ಶ್ರೇಷ್ಠ ಧನುರ್ಧರನು, ಹೆಗಲುಗಳ ಸಂಧಿ ಪ್ರದೇಶವು ತುಂಬಿಕೊಂಡು ಮೂಳೆಗಳು ಕಾಣದಂತೆ ಇರುವವನು. ಶತ್ರು ದಮನಕಾರಿಯು, ಆಜಾನುಬಾಹು, ಸುಂದರವಾದ ತಲೆಯನ್ನು ಹಾಗೆಯೇ ಹಣೆಯನ್ನು ಹೊಂದಿರುವವನು, ಪರಾಕ್ರಮಿಯೂ ಆಗಿದ್ದನು. ತಾತ್ಪರ್ಯಂ ಶ್ರೀರಾಮ ವಿಶಾಲ ವಕ್ಷಸ್ಥಲಯುಕ್ತ ಶ್ರೇಷ್ಠ ಧನುರ್ಧರ ಸುಂದರ ಮಸ್ತಕಯುಕ್ತ ಸುಂದರ ಲಲಾಟಯುಕ್ತ ಮಹಾಪರಾಕ್ರಮಶಾಲಿ ಶತ್ರು ಸಂವಾರೆ ಮಹಾನ್ ಸಮರ್ಥ ಚ ಅಸ್ತಿ. ಶ್ರೀರಾಮನು ವಿಶಾಲವಾದ ಎದೆಯ ಭಾಗವನ್ನು ಹೊಂದಿರುವವನು, ಶ್ರೇಷ್ಠ ಧನುರ್ಧರನು, ಸುಂದರ ತಲೆಯನ್ನು ಹೊಂದಿರುವವನು, ಸುಂದರವಾದ ಹಣೆಯನ್ನು ಹೊಂದಿರುವವನು, ಮಹಾಪರಾಕ್ರಮಶಾಲಿಯು, ಶತ್ರುಗಳ ಸಂವಾರದಲ್ಲಿ ಸಮರ್ಥನು ಆಗಿದ್ದನು. ಈ ರೀತಿ ಎಲ್ಲ ಒಳ್ಳೆಯ ಗುಣಗಳನ್ನು ಹೊಂದಿದ್ದು ಪುರುಷೋತ್ತಮನು, ಪುರುಷ ಶ್ರೇಷ್ಠನು, ಪುರುಷರಲ್ಲಿಯೇ ಉತ್ತಮನು ಆಗಿದ್ದನು. ಅನಂತರ 9ನೇ ಶ್ಲೋಕವನ್ನ ನೋಡೋಣ ನಾವು. ಧರ್ಮಜ್ಞಃ ಸತ್ಯಸಂಧಶ್ಚ ಪ್ರಜಾನಾಂ ಚ ಹಿತೇ ರತಃ ಯಶಸ್ವಿ ಜ್ಞಾನ ಸಂಪನ್ನಃ ಶುಚಿರ್ವಶ್ಯಃ ಸಮಾಧಿಮಾನ್. ಧರ್ಮಜ್ಞಃ ಸತ್ಯಸಂಧಶ್ಚ ಪ್ರಜಾನಾಂ ಚ ಹಿತೇ ರತಃ ಯಶಸ್ವಿ ಜ್ಞಾನ ಸಂಪನ್ನಃ ಶುಚಿರ್ವಶ್ಯಃ ಸಮಾಧಿಮಾನ್. ಪಶ್ಯಂತು ಛಾತ್ರಃ. ಧರ್ಮಜ್ಞಃ ಸತ್ಯಸಂಧಶ್ಚ ಪ್ರಜಾನಾಂ ಚ ಹಿತೇ ರತಃ ಯಶಸ್ವಿ ಜ್ಞಾನ ಸಂಪನ್ನಃ ಶುಚಿರ್ವಶ್ಯಃ ಸಮಾಧಿಮಾನ್. ಧರ್ಮಜ್ಞಃ ಸತ್ಯಸಂಧಃ ಚ ಪ್ರಜಾನಾಂ ಚ ಹಿತೇ ರತಃ ಯಶಸ್ವಿ ಜ್ಞಾನ ಸಂಪನ್ನಃ ಶುಚಿಃ ವಶ್ಯಃ ಸಮಾಧಿಮಾನ್. ರಾಮಃ ಧರ್ಮಜ್ಞಃ ಧರ್ಮವಿತ್, ಸತ್ಯಸಂಧಃ ಸತ್ಯಪ್ರತಿಜ್ಞಃ, ಪ್ರಜಾನಾಂ ಹಿತೇ ರತಃ ಪ್ರಜಾನಾಂ ಹಿತೇ ನಿರತಃ, ಯಶಸ್ವಿ ಕೀರ್ತಿಮಾನ್, ಜ್ಞಾನ ಸಂಪನ್ನಃ ಜ್ಞಾನಿ, ಶುಚಿಃ ಪವಿತ್ರಾತ್ಮ, ವಶ್ಯಃ ಜಿತೇಂದ್ರಿಯಃ, ಸಮಾಧಿಮಾನ್ ಏಕಾಗ್ರಚಿತ್ತಃ ಚ ಅಸ್ತಿ. ರಾಮನು ಧರ್ಮಜ್ಞನು, ಈಗಾಗಲೇ ಹೇಳಿದ ಹಾಗೆ ಧರ್ಮವನ್ನು ಬಲ್ಲವನು. ಜ್ಞ ಇತ್ಯುಕ್ತೆ ತಿಳಿದವನು, ಬಲ್ಲವನು. ಧರ್ಮಜ್ಞ ಧರ್ಮವನ್ನು ಬಲ್ಲವನು. ಸತ್ಯಸಂಧಃ ಸತ್ಯವನ್ನೇ ಮಾತನಾಡುವವನು, ಸತ್ಯ ಪ್ರತಿಜ್ಞನು. ಪ್ರಜಾನಾಂ ಹಿತೇರತಃ ರಾಜನಾದವನೆಯ ಕರ್ತವ್ಯ ಏನು? ಪ್ರಜೆಗಳಿಗೆ ಹಿತವನ್ನ ಬಯಸುವುದು, ಒಳ್ಳೆಯದನ್ನು ಮಾಡುವುದು, ಹೌದಲ್ವಾ? ಅದಕ್ಕಾಗಿ ರಾಮರಾಜ್ಯ ಎಂದು ಈಗಲೂ ಕೂಡ ಪ್ರಸಿದ್ಧವಾಗಿದೆ. ಪ್ರಜಾನಾಂ ಹಿತೇರತಃ ಪ್ರಜೆಗಳ ಹಿತದಲ್ಲಿಯೇ ನಿರತನಾಗಿರುವವನು. ಯಶಸ್ವಿ ಕೀರ್ತಿವಂತನು. ಜ್ಞಾನ ಸಂಪನ್ನ ಜ್ಞಾನಿಯು. ಶುಚಿಹಿ ಪವಿತ್ರವಾದವನು, ಪವಿತ್ರವಾದ ಆತ್ಮವನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪಾವಿತ್ರ್ಯತೆಯನ್ನು ಹೊಂದಿರುವವನು. ವಶ್ಯಃ ಜಿತೇಂದ್ರಿಯ, ಈಗಾಗಲೇ ಹೇಳಿದಾಗೆ ಇಂದ್ರಿಯಗಳನ್ನು ಜಯಿಸಿದವನು. ಸಮಾಧಿಮಾನ್ ಅಂದ್ರೆ ಸಮಾಧಿ ಸ್ಥಿತಿಯನ್ನು ಹೊಂದಿರುವವನೇ. ಏಕಾಗ್ರ ಚಿತ್ತನು, ಅವನಿಗೆ ಏಕಾಗ್ರತೆ ಇತ್ತು. ಈ ರೀತಿ ಇದ್ನು. ರಾಮನು ಧರ್ಮಜ್ಞನು, ಸತ್ಯಸಂಧನು, ಪ್ರಜೆಗಳ ಹಿತದಲ್ಲಿ ನಿರತರಾಗಿರುವವನು, ಕೀರ್ತಿವಂತನು, ಜ್ಞಾನಿಯು, ಪವಿತ್ರಾತ್ಮನು, ಜಿತೇಂದ್ರಿಯನು, ಏಕಾಗ್ರಚಿತ್ತನು ಆಗಿದ್ದಾನೆ. ತಾತ್ಪರ್ಯಂ ಶ್ರೀರಾಮ ಧರ್ಮವಿತ್, ಸತ್ಯಪ್ರತಿಜ್ಞಃ, ಸ್ಥಿರಮನಸ್ಕಃ, ಪ್ರಜಾಹಿತೆ ನಿರತಃ, ಕೀರ್ತಿಮಾನ್, ಜ್ಞಾನಿ, ಪವಿತ್ರಾತ್ಮ, ಜಿತೇಂದ್ರಿಯಃ, ಏಕಾಗ್ರಚಿತ್ತಃ ಚ ಅಸ್ತಿ. ಶ್ರೀರಾಮನು ಧರ್ಮಜ್ಞನು, ಧರ್ಮಬಲ್ಲವನು, ಸತ್ಯ ಪ್ರತಿಜ್ಞೆಯನ್ನು ಹೊಂದಿರುವವನು, ಸ್ಥಿರ ಮನಸ್ಕನು, ಪ್ರಜೆಗಳ ಹಿತದಲ್ಲಿ ನಿರತನಾಗಿರುವವನು, ಕೀರ್ತಿವಂತನು, ಜ್ಞಾನಿಯು, ಪವಿತ್ರಾತ್ಮನು, ಜಿತೇಂದ್ರಿಯನು,
ಏಕಾಗ್ರ ಚಿತ್ತನು ಆಗಿದ್ದಾನೆ. ಈ ರೀತಿ ನಾರದರು ವಾಲ್ಮೀಕಿಯ ಹತ್ತಿರ ರಾಮನ ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಮುಂದಿನ ಶ್ಲೋಕವನ್ನ ನೋಡೋಣ. ಇದು ಕೊನೆಯ ಶ್ಲೋಕ ವಿದ್ಯಾರ್ಥಿಗಳೇ. 10ನೇ ಶ್ಲೋಕ ನೋಡಿ. ಪ್ರಜಾಪತಿ ಸಮಃ ಶ್ರೀಮಾನ್ ಧಾತಾರಿ ಪುನಿಷೂದನಃ ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತಾ. ಪ್ರಜಾಪತಿ ಸಮಃ ಶ್ರೀಮಾನ್ ಧಾತಾರಿ ಪುನಿಷೂದನಃ ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತಾ. ಶ್ಲೋಕಂ ಶ್ರುತವಂತಃ किल? अर्थं वदामि, पश्यन्तु. प्रजापति समः श्रीमान् धाता रिपुनिषूदनः रक्षिता जीवलोकस्य धर्मस्य परिरक्षिता. श्रीरामः प्रजापति समः विरिञ्चि सदृशः श्रीमान् लक्ष्मीयुतः धाता पोषकः रिपुनिषूदनः शत्रुविनाशकः जीवलोकस्य समस्त प्राणिवर्गस्य रक्षिता रक्षकः धर्मस्य सनातन धर्मस्य परिरक्षिता रक्षणे निरतः च अस्ति. ಶ್ರೀರಾಮನು ಪ್ರಜಾಪತಿ ಇತ್ಯುಕ್ತೆ ವಿರಿಂಚಿ ಅಂದ್ರೆ ಬ್ರಹ್ಮ, ಬ್ರಹ್ಮನಿಗೆ ಸಮಾನನು. ಶ್ರೀರಾಮನು ಬ್ರಹ್ಮನಿಗೆ ಸಮಾನನು. ಶ್ರೀಮಾನ್, ಶ್ರೀ ಇತ್ಯುಕ್ತೆ ಅಲ್ಲಿ ಸದಾಚಾರ ಬಂದಿತ್ತು, ಹೌದಲ್ವಾ? ಇಲ್ಲಿ ಶ್ರೀ ಅಂತೆ ಸಂಪತ್ತು. ಲಕ್ಷ್ಮೀಯುತಃ, ಸಂಪತ್ತನ್ನು ಹೊಂದಿರುವವನು. ಧಾತಾ ಪೋಷಕಃ, ಎಲ್ಲರ, ಯಾಕಂದ್ರೆ ಅವನು ರಾಜನಾಗಿದ್ದಾನಲ್ವಾ, ಸಮಸ್ತ ಪ್ರಾಣಿ ಪಕ್ಷಿ ಎಲ್ಲ ವರ್ಗದ ಪ್ರಜೆಗಳ ಪೋಷಕನು. ರಿಪುನಿಷೂದನಃ, ರಿಪು ಇತ್ಯುಕ್ತೆ ಶತ್ರು, ಶತ್ರುಗಳ ವಿನಾಶಕನು. ಜೀವಲೋಕಸ್ಯ, ಸಮಸ್ತ ಪ್ರಾಣಿವರ್ಗಸ್ಯ ರಕ್ಷಿತಾ, ರಕ್ಷಕಃ, ರಕ್ಷಕನು. ಹಾಗೆಯೇ ಧರ್ಮಸ್ಯ, ಸನಾತನ ಧರ್ಮಸ್ಯ ಪರಿರಕ್ಷಿತಾ, ರಕ್ಷಣೆ ನಿರತಃ ಚ ಆಸೀತ್. ಶ್ರೀರಾಮನು ವಿರಿಂಚಿ ಸದೃಶಃ, ಬ್ರಹ್ಮನಿಗೆ ಸಮಾನನು. ಲಕ್ಷ್ಮೀಯುತಃ, ಸಂಪತ್ತನ್ನು ಹೊಂದಿರುವವನು. ಪೋಷಕನು, ಶತ್ರುಗಳ ವಿನಾಶಕನು. ಸಮಸ್ತ ಪ್ರಾಣಿವರ್ಗದ ರಕ್ಷಕನು. ಸನಾತನ ಧರ್ಮದ ರಕ್ಷಣೆಯಲ್ಲಿ ನಿರತನಾಗಿರುವವನು ಆಗಿರುತ್ತಾನೆ. ತಾತ್ಪರ್ಯಂ ಪಶ್ಯಂತು. ಶ್ರೀರಾಮಃ ಪ್ರಜಾಪತಿ ಸಮಃ ಐಶ್ವರ್ಯವಾನ್ ಸರ್ವೇಷಾಂ ಪೋಷಕಃ ಸಮಸ್ತ ಪ್ರಾಣಿವರ್ಗಸ್ಯ ರಕ್ಷಕಃ ಶತ್ರುನಾಶಕಃ ಸನಾತನ ಧರ್ಮಸ್ಯ ರಕ್ಷಣೆ ಸದಾ ನಿರತಃ ಚ ಅಸ್ತಿ. ಶ್ರೀರಾಮನು ಬ್ರಹ್ಮನಿಗೆ ಸಮಾನನು, ಐಶ್ವರ್ಯವಂತನು, ಎಲ್ಲರ ಪೋಷಕನು, ಸಮಸ್ತ ಪ್ರಾಣಿವರ್ಗದ ರಕ್ಷಕನು, ಶತ್ರುನಾಶಕನು, ಸನಾತನ ಧರ್ಮದ ರಕ್ಷಣೆಯಲ್ಲಿ, ಧರ್ಮ ಅಂದ್ರೆ ಕರ್ತವ್ಯ, ಗೊತ್ತಾಯ್ತಾ? ತನ್ನ ಕರ್ತವ್ಯವನ್ನು ನಿರ್ವಹಿಸುವವನು, ಅದರ ರಕ್ಷಣೆಯಲ್ಲಿ ಸದಾ ನಿರತನು ಕೂಡ ಆಗಿದ್ದಾನೆ. ಈ ರೀತಿ ನಾರದರು ವಾಲ್ಮೀಕಿ ಹತ್ತಿರ ಈ ರಾಮನ ಗುಣಗಾನವನ್ನ ಮಾಡ್ತಾರೆ. ರಾಮ ಹೇಗಿದ್ದ, ಎಲ್ಲ ಒಳ್ಳೆಯ ಗುಣಗಳನ್ನ ಒಳಗೊಂಡಿರುವವನು ಶ್ರೀರಾಮ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಪುರುಷೋತ್ತಮ ಎಂಬ ಪಾಠವನ್ನ ನಾನು ಮುಗಿಸ್ತಾ ಇದ್ದೇನೆ. ಸರ್ವೇಭ್ಯೋ ಧನ್ಯವಾದಾಃ. ವಯಂ ಪುನರ್ಮಿಲಾಮ.